ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶ್ ಯೂಟ್ಯೂಬ್. ಸ್ನೇಹಿತರೆ, ನಾನಿವತ್ತು ನಿಮಗೆ ಗೋಲ್ಡನ್ನು ಯಾವ ರೀತಿ ವಾಶ್ ಮಾಡ್ಕೊಳ್ಬೋದು ಮನೆಯಲ್ಲೇ ಕ್ಲೀನಾಗಿ. ಎಷ್ಟೇ ಕಪ್ಪು ಕಲೆಗಳು ಬಿದ್ದಿದ್ರು ಹಾಗೂ ತುಂಬಾ ಹಳೆಯದಾಗಿದೆ ನಿಮ್ಮ ಗೋಲ್ಡು ಅಂತಂದರೆ ಇವಾಗಲೇ ತಂದಿರುವಂಥ ಹೊಸ ಗೋಲ್ಡ್ ಥರ ನೀವು ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಸ್ನೇಹಿತರೆ, ಈ ಒಂದು ಈಸಿ ಟಿಪ್ಸ್ನ ಫಾಲೋ ಮಾಡ್ತಾ ಬನ್ನಿ ಸಾಕು. ನಿಮ್ಮ ಮನೆಯಲ್ಲಿ ಎಷ್ಟೇ ಗೋಲ್ಡ್ ಇದ್ದರೂ ಕೂಡ ನಿಮ್ಮ ಮನೆಯಲ್ಲೇ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನು ಏನು ಮಾಡ್ತಾ ಇರೋದಂದರೆ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿರೋದು ಹಾಗೂ ಒಂದು ಹಾಫ್ ಸ್ಪೂನಷ್ಟು ನಾನು ಇದ್ರ ಒಳಗಡೆ ಅರಿಶಿಣನ ಪೌಡರ್ನ ಹಾಕ್ಕೊಂಡಿರೋದು, ಅಂದರೆ ಟರ್ಮರಿಕ್ ಪೌಡರ್ನ, ಹಾಗೂ ಹಾಫ್ ಸ್ಪೂನಷ್ಟು ನಾನು ಇದ್ರೊಳಗಡೆ ನೀರ್ಮನ ಹಾಕ್ಕೊಂಡಿರೋದು. ಸ್ನೇಹಿತರೆ, ಹಾಕ್ಕೊಂಡಿದ ತಕ್ಷಣ ಕಲರ್ ನೋಡಿ ಯಾವ ರೀತಿ ರೆಡ್ ಕಲರ್ಗೆ ಬಂದಿರೋದು ಅಂತ. ಇವಾಗ ನೋಡಿ, ನಾನು ಕಿವಿ ಓಲೆನ ಇದ್ರೊಳಗಡೆ ಹಾಕಿ ನಿಮಗೆ ತೋರಿಸ್ತಾ ಇರುವಂಥದ್ದು. 2 ಕಿವಿ ಓಲೆನ ತೊಗೊಂಡ್ಬಿಟ್ಟು ಯಾವ ರೀತಿ ವಾಶ್ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಇದ್ರೊಳಗಡೆ ಇವಾಗ ಕಿವಿ ಓಲೆನ ಹಾಕ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸ್ನೇಹಿತರೆ ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ನೀವು ಕುದಿಸ್ಕೊಂಡು ಬಿಡಿ. ಸ್ನೇಹಿತರೆ, ಚೆನ್ನಾಗಿ ಕುದ್ದಿದ ತಕ್ಷಣ ನೋಡಿ ಎಷ್ಟೇ ಕಿವಿಯಲ್ಲಿರುವಂಥ ಡಸ್ಟ್ ಎಲ್ಲ ಕಿವಿ ಓಲೆಯಲ್ಲಿ ಕೂತಿರುತ್ತೆ ಹಾಗೂ ತುಂಬಾ ಗಲೀಜು ಸ್ಮೆಲ್ ಕೂಡ ಬರ್ತಾ ಇರುತ್ತೆ. ಹಾಗೂ ತುಂಬ ಗಲೀಜಾಗಿದ್ದರೆ ನೀವು ಈಸಿಯಾಗಿ ಈ ಪ್ರೊಸೆಸ್ನ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಕಿವಿ ಓಲೆ ಅಷ್ಟೇ ಇಲ್ಲದೆ ಸ್ನೇಹಿತರೆ, ನಿಮ್ಮ ಉಂಗುರ ಆಗಿರ್ಬೋದು ಅಥವಾ ನಿಮ್ಮ ಚೈನ್ ಆಗಿರ್ಬೋದು ಹಾಗೂ ನಿಮ್ಮ ತಾಳಿ ಚೈನ್ ಆಗಿರ್ಬೋದು ಸ್ನೇಹಿತರೆ, ಅಷ್ಟು ಕೂಡ ನೀವು ಈಸಿ ಪ್ರೊಸೆಸ್ಸಲ್ಲಿ ನೀವು ವಾಶ್ ಮಾಡ್ಕೊಳ್ಬೋದು. ನೋಡಿ, ಯಾವುದೇ ಒಂದು ಚಿನ್ನದ ಅಂಗಡಿಗೆ ಹೋಗದೇನೆ ಮನೆಯಲ್ಲೇ ನೀವು ಈಸಿಯಾಗಿ ನಿಮ್ಮ ಚಿನ್ನನ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ನೋಡಿ, ನೀರು ಯಾವ ರೀತಿ ತುಂಬಾ ಚೆನ್ನಾಗಿ ಕುದೀತಾ ಇದೆ ಅಂತ. ಸ್ನೇಹಿತರೆ, ಚೆನ್ನಾಗಿ ಕುದ್ದಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೇನೆ. ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ವರೆಗಂತೂ ಇದನ್ನು ನೀವು ಕುದಿಸ್ಲೇಬೇಕು. ಜಾಸ್ತಿ ಸಮಯ ಇಲ್ಲ ಅಂದರೆ ನೀವು ಒಂದು 5 ಮಿನಿಟ್ಸ್ವರೆಗೂ ನೀವು ಇದನ್ನು ಕುದಿಸ್ಕೊಂಡು ಬಿಡಿ. ಸ್ನೇಹಿತರೆ ನೋಡಿ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಷ್ಟು ಗೋಲ್ಡನ್ನು ವಾಶ್ನ. ಸ್ನೇಹಿತರೆ, ಇವಾಗ ಚಿನ್ನ ಅಂತೂ ತುಂಬಾ ದುಬಾರಿ ಆಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲೇ ಇರುವಂಥ ಚಿನ್ನಗಳನ್ನ ನೀವು ಈ ರೀತಿ ವಾಶ್ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ನೆಕ್ಸ್ಟ್ ನಾನಿವಾಗ ಒಂದು ಸ್ಪೂನ್ ಸಹಾಯದಿಂದ ತೆಗೆದು ಕೂಡ ನಿಮಗೆ ತೋರಿಸ್ತಾ ಇರುವಂಥದ್ದು. ಇವಾಗ ನಮ್ಮ ಚಿನ್ನ ವಾಶ್ ಆಗಿದೆ ಸ್ನೇಹಿತರೆ. ನೋಡಿ, ಯಾವುದೇ ಒಂದು ಬ್ರಷ್ ತಗೊಳ್ಳದೆ ಯಾವ ಸ್ವಲ್ಪ ಕೂಡ ಕೈ ಮುಡ್ದೇನೆ ನಮ್ಮ ಚಿನ್ನ ಯಾವ ರೀತಿ ವಾಶ್ ಆಗಿದೆ. ನೋಡಿ ಎಷ್ಟು ಕೊಳೆ ಇತ್ತು ಮೊದಲಿಗೆ ನಿಮಗೆ ತೋರಿಸಿದಾಗ, ಇವಾಗ ನೋಡ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇವಾಗ ವಾಶ್ ಮಾಡ್ಕೊಂಡಿರುವಂಥ ಓಲೆನ ಒಂದು ಪ್ಲೇಟ್ ಒಳಗಡೆ ನಾನು ತೆಕ್ಕೊಂಡಿರೋದಾಗಿದೆ. ಈ ಅಷ್ಟು ಓಲೆಗಳನ್ನ ಒಳಗಡೆ ಸ್ವಲ್ಪ ನಾನು ತಣ್ಣೀರನ್ನು ಹಾಕಿಬಿಟ್ಟು ಇನ್ನೊಂದು ಸಲ ವಾಶ್ ಮಾಡ್ಕೋತೇನೆ. ಯಾಕಂದರೆ ಇದರಲ್ಲಿ ನಾನು ಟರ್ಮರಿಕ್ ಪೌಡರ್ ಹಾಕೋ ನೀರ್ಮನ ಹಾಕ್ಕೊಂಡಿರೋದಲ್ವ, ಅದಕ್ಕೋಸ್ಕರ ನೋಡಿ ಒಳಗಡೆ ಎಷ್ಟು ಕೊಳೆ ಕೂತಿತ್ತು. ಇವಾಗ ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಸ್ವಚ್ಛವಾಗಿದೆ ಅಂತ ಈ ಒಂದು ಓಲೆ. ನೋಡಿ, ಇದರೊಳಗಡೆ ಸ್ವಲ್ಪ ತಣ್ಣೀರನ್ನು ಹಾಕಿಬಿಟ್ಟು ವಾಶ್ ಮಾಡ್ಕೊಂಡ್ಬಿಡಿ. ಅಷ್ಟು ಓಲೆಗಳು ಪೂರ್ತಿಯಾಗಿ ಸ್ವಚ್ಛವಾಗ್ತಾ ಹೋಗುತ್ತೆ. ಸ್ನೇಹಿತರೆ ನೋಡಿ, ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿದೆ ಅಂತ ತೋರಿಸ್ತೇನೆ. ಮತ್ತು ಈ ಒಂದು ಈಸಿ ಟಿಪ್ಸ್ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿವಾಗ ಇನ್ನೊಂದು ಸಲ ವಾಶ್ ಮಾಡ್ಕೋತಾ ಇರುವಂಥದ್ದು. ವಾಶ್ ಮಾಡ್ಕೊಂಡಿದ್ದ ತಕ್ಷಣ ಒಂದು ಒಣಗಿರುವಂಥ ಬಟ್ಟೆ ಆಗಿರಲಿ ಟವಲ್ ಆಗಿರಲಿ ಅದನ್ನು ತೊಗೊಂಡು ಅಷ್ಟು ಓಲೆಗಳನ್ನ ನೀವು ಚೆನ್ನಾಗಿ ಒರೆಸ್ಬಿಟ್ಟು ನೀವು ಓಲೆನ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ನೇಹಿತರೆ, ತುಂಬಾ ಈಸಿ ಮೆಥಡ್ನ ನೀವು ಫಾಲೋ ಮಾಡ್ತಾ ಬನ್ನಿ. ಹಾಗೂ ಇದೇ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ಸ್ಗಳಾಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ಗಳಾಗಿರ್ಬೋದು ಸ್ನೇಹಿತರೆ, ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳಿಗಾಗಿ ಈ ಒಂದು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮೊದಲನೇ ಬಾರಿಗೆ ವಿಸಿಟ್ ಮಾಡ್ತಾ ಇದ್ದರೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೂ ಈ ಒಂದು ಓಲೆ ಇವಾಗ ಪೂರ್ತಿಯಾಗಿ ಸ್ವಚ್ಛವಾಗಿದೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ನೇಹಿತರೆ, ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೆ ಮತ್ತೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡೋವರೆಗೂ ನೀವು ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಇರಿ ಸ್ನೇಹಿತರೆ. ಹಾಗೂ ಇದೇ ರೀತಿಯಾದಂಥ ವೀಡಿಯೋಸ್ಗಳಿಗಾಗಿ ಕಾಯ್ತಾ ಇರಿ ಸ್ನೇಹಿತರೆ. ಹಾಗೂ ನಿಮಗೆ ಯೂಸ್ಫುಲ್ ಆಗಿರುವಂಥ ವೀಡಿಯೋಸ್ಗಳನ್ನ ನಾನು ಯಾವಾಗಲೂ ತಿಳಿಸ್ತಾ ಇರ್ತೇನೆ. ನೋಡಿ, ಇವಾಗ ಓಲೆಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು ನೀವು ಕೂಡ ನೋಡ್ತಾ ಇದ್ದೀರಾ. ಹಾಗಾದರೆ ತಡ ಮಾಡದೆ ಈ ಒಂದು ಟಿಪ್ಸ್ನ ನೀವು ಕೂಡ ಯೂಸ್ ಮಾಡಿ ನೋಡಿ. ಬೆನಿಫಿಟ್ ಆಗಿದ್ದರೆ ನೀವು ಕೂಡ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.